ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ ಮನವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರ ನಿಯೋಗ ಅಂದರೆ ರಾಮನಗರದ ಮುಖಂಡರ ನಿಯೋಗ ಏನಿದೆ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಈ ಮನವಿಯನ್ನು ಸಲ್ಲಿಸಿತು. ದಕ್ಷಿಣ ಜಿಲ್ಲೆಗೆ ಮಾಡಬೇಕು ಅಂತ ಹೇಳಿ ಅಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಮರುನಾಮಕರಣ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರಂತೆ. ರಾಮನಗರ ಬಗ್ಗೆ ನನಗೆ ಮನವಿಯನ್ನು ಕೊಟ್ಟಿದ್ದಾರೆ, ನಾನು ಏನೂ ನೋಡಿಲ್ಲ, ಏನೂ ಹೇಳೋದಿಲ್ಲ, ಅಂದರೆ ಅರ್ಜಿಯನ್ನು ಕೂಡ ನಾನು ಓದಿಲ್ಲ ಅದ್ರ ಬಗ್ಗೆ ಅಂತ ಮನವಿ ಪತ್ರದ್ದು. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗದೆ ಏನೂ ಹೇಳಲ್ಲ ಅಂತ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ಇವತ್ತು ಬೆಳಿಗ್ಗೆ ಒಂದು ಮನವಿ ಕೊಟ್ಟಿದ್ದಾರೆ, ನಾನು ಇನ್ನೂ ನೋಡಿಲ್ಲ ಮನವಿನ. ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ರಾಮನಗರ ಜಿಲ್ಲೆ ಅಂತ ಕರೆಯೋದು ಬೇಡ, ಅದನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಕರೀರಿ ಅಂತ ಹೇಳಿದ್ದಾರೆ. ಹಿಂದೆ ಎಲ್ಲ ನಾನು ನೋಡಿಲ್ಲ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಬೇಕು. ಚರ್ಚೆ ಆಗೋಕ್ಕೂ ಮುಂಚಿತವಾಗಿ ಏನು ಚರ್ಚೆ ನಾನು ಏನು ಹೇಳೋಕ್ಕಾಗಲ್ಲ. ಇಟ್ ಈಸ್ ಟು ಬಿ ದೇರ್ ರೆಪ್ರೆಸೆಂಟೇಷನ್ ವಿಲ್ ಬಿ ಪ್ಲೇಸ್ಡ್ ಬಿಫೋರ್ ದಿ ಕ್ಯಾಬಿನೆಟ್ ವಿಲ್ ಟೇಕ್ ಎ ಡಿಸಿಷನ್. ಅವರು ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡೋದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ ನಾಯಕರಿಂದ ಡಿಕೆಶಿ ಡಿಮ್ಯಾಂಡ್ಗೆ ಆಕ್ಷೇಪಗಳು ಬರ್ತಾ ಇದ್ದಾವೆ. ನೋಡಿ, ಇದು ರಾಜಕೀಯ ಕೆಸರೆಚ್ಚಾಟಕ್ಕೆ ಕಾರಣ ಆಗುತ್ತೆ. ಈ ಹಿಂದೆ ಕೂಡ ಇದೇ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು ರಾಜಕೀಯವಾಗಿ, ಪರ ವಿರೋಧಕ್ಕೆ. ಈಗ ಮತ್ತೆ ಶುರುವಾಗುತ್ತೆ, ಇದು ಇನ್ನೂ ಜಾಸ್ತಿ ತೀವ್ರ ಸ್ವರೂಪಕ್ಕೆ ಹೋಗುತ್ತೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಅವರ ಭಾವನೆಗಳನ್ನು ಯಾರೂ ಒಪ್ಪೋದಕ್ಕಾಗುವುದಿಲ್ಲ, ಅಂದರೆ ಡಿ.ಕೆ. ಶಿವಕುಮಾರ್ ಆ್ಯಂಡ್ ನಿಯೋಗದ ಭಾವನೆಗಳು. ರಾಮನಗರಕ್ಕೆ ರಾಮನ ಹೆಸರಿದೆ, ಅದನ್ನೇ ಚೇಂಜ್ ಮಾಡೋಕೆ ಹೊರಟಿದ್ದಾರೆ ಇವರು. ರಾಮನಗರಕ್ಕೆ ರಾಮನ ಹೆಸರಿದೆ ಅಲ್ವಾ, ಆ ಬ್ರ್ಯಾಂಡ್ ಇದು. ಬೆಂಗಳೂರು ಬ್ರ್ಯಾಂಡ್ ಅಗತ್ಯ ಅಲ್ಲ, ರಾಮನ್ ಬ್ರ್ಯಾಂಡ್ ಇದೆ ಆಲ್ರೆಡಿ. ಡಿ.ಕೆ. ಶಿವಕುಮಾರ್ ವಿರುದ್ಧ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಆಗಬೇಕು, ಪುನರ್ ನಾಮಕರಣ ಆಗಬೇಕು ಅನ್ನೋಂಥ ಒಂದು ಏನು ಕೋರಿಕೆನ ಸಲ್ಲಿಸಿದ್ದಾರೆ, ಇದು ನಿಜಕ್ಕೂ ಒಂದು ಯಾವುದು ಒಪ್ಕೊಳ್ಳೋಕ್ಕಾಗಲ್ಲ, ಸಹಿಸ್ಕೊಳ್ಳೋಕ್ಕಾಗಲ್ಲ. ಅಥವಾ ಇನ್ನೂ ಭಾಳ ಸ್ಪಷ್ಟವಾಗಿ ಹೇಳಬೇಕಂದ್ರೆ, ನಮ್ಮ ಎಲ್ಲ ರಾಮನಗರ ಜಿಲ್ಲೆಯ ಜನತೆ ಇಡೀ ರಾಜ್ಯದ ಜನತೆಯ ಭಾವನೆಗೆ ವಿರುದ್ಧವಾಗಿದೆ. ಇವತ್ತೇನು ರಾಮನಗರ ಅಂತ ಈಗಾಗಲೇ ನಾಮಕರಣ ಆಗಿ ಹಲವಾರು ವರ್ಷ ಆಗಿದೆ. ಇವರ ಒಂದು ಇವತ್ತೇನು ಜಸ್ಟಿಫಿಕೇಶನ್ ಏನು ಕಾರಣಗಳು ಕೊಡ್ತಾ ಇದ್ದಾರೆ, ರಿಯಲ್ ಎಸ್ಟೇಟ್ ಹಣ ಜಾಸ್ತಿ ಆಗುತ್ತೆ, ಹಣ ಬೆಲೆ ಜಾಸ್ತಿ ಆಗುತ್ತೆ ಅನ್ನೋಂಥದ್ದನ್ನ ಕಾರಣ ಕೊಡ್ತಾ ಇದ್ದಾರೆ. ಇದು ಯಾವ್ದಾರ ಕಾರಣನ ಒಬ್ಬ ಆಡಳಿತಗಾರ ಕೊಡೋಂಥ ಕಾರಣನ, ಯಾವ ಒಂದು ರಾಮನಗರ ಜಿಲ್ಲೆಗೆ ಏನನ್ನೂ ಅಭಿವೃದ್ಧಿಯನ್ನು ಮಾಡದೆ, ರಾಮನಗರಕ್ಕೆ ಒಂದು ಮೆಡಿಕಲ್ ಕಾಲೇಜ್ನು ಕೊಟ್ಟಿದ್ನೂ ಕಳ್ತನ ಮಾಡಿ ಎತ್ಕೊಂಡು ಹೋಗ್ಲಿಕ್ಕೆ ರೆಡಿ ಇದ್ದಂಥ ವ್ಯಕ್ತಿ, ಅಂದ್ರೆ ಅದನ್ನ ಎತ್ಕೊಂಡು ಬೇರೆ ಕಡೆ ವರ್ಗೀಕರಣ ಮಾಡಲಿಕ್ಕೆ ಕನಕಪುರಕ್ಕೆ ತಗೊಂಡೋಗೋಕೆ ರೆಡಿ ಆಗಿದ್ದಂಥ ವ್ಯಕ್ತಿ. ಇವತ್ತು ಇವರೆಲ್ಲ ಒಂದ್ ಕಡೆ ರಾಜಕೀಯವಾಗಿ ಏನು ಕೆಲಸ ಮಾಡಿದೆ, ಬರೀ ಹೆಸರು ಬದಲಾಯಿಸಲೇ ನಾನು ಆಟ ಆಡ್ತೀನಿ, ಏನು ಅಲ್ಲಿ ಜಮೀನುಗಳು ನೂರಾರು ಸಾವಿರಾರು ಎಕರೆ ಜಮೀನುಗಳನ್ನ ಇಟ್ಕೊಂಡು ಒಂದ್ ಕಡೆ ಹಣದ ಲಾಭ, ಇನ್ನೊಂದ್ ಕಡೆ ದೊಡ್ಡ ಸಾಧನೆ ಮಾಡಿದವರಾಗೆ ನಾಮಕರಣ ಮಾಡೋದೇ ದೊಡ್ಡ ಸಾಧನೆ. ಇವ್ರದ್ದು ದುಡ್ಡು ಜಾಸ್ತಿ ಸಿಗುತ್ತೆ ಅಂದ್ರೆ ಅಪ್ಪನ ಹೆಸರು ಬದಲಾಯಿಸ್ಕೋತೀವಿ ಅಂದಂಗೆ ಆಯ್ತದೆ. ಸನ್ಮಾನ್ಯ ಶಿವಕುಮಾರ್ ಅವರಿಗೆ ಹಣ ಬಿಟ್ರೆ ಬೇರೇನು ಕಾಣಲ್ಲ, ಹಣ ತುಷ್ಟೀಕರಣ. ಕಂಡಲ್ಲಿ ಎಲ್ಲಿ ನೋಡ್ರು ಭ್ರಷ್ಟಾಚಾರ. ನೀವು ಭ್ರಷ್ಟಾಚಾರ ಬಿಟ್ರೆ ಬೇರೆ ಏನು ಬರಲ್ಲ ನಿಮಗೆ. ಇವತ್ತು ಎಲ್ಲಾ ರೀತಿ ಇವತ್ತು ಒಂದು ದಿಕ್ಕು ತಪ್ಪಿಸ್ಬೇಕು, ಇವತ್ತು ಇಶ್ಯೂನ ಡೈವರ್ಟ್ ಮಾಡಬೇಕು ಅನ್ನೋಂತ ಇವತ್ತೇನು ಇಡೀ ರಾಜ್ಯ ಸರ್ಕಾರಕ್ಕೆ ಇವಾಗ ಸದನ ಬರ್ತಿದೆ, ಮತ್ತು ಇವತ್ತೆಲ್ಲ ಇಡೀ ನಾಡಿನಲ್ಲಿ ಇವತ್ತು ಭ್ರಷ್ಟಾಚಾರ ಕಾಣ್ತಿದೆ. ಇಶ್ಯೂ ಡೈವರ್ಟ್ ಮಾಡಲಿಕ್ಕೆ ನೀವು ಮಾಡಿರೋ ಎಲ್ಲಾದ್ನೂ ಇಟ್ಕೋತೀವಿ. ರಾಮನಗರ ಹೆಸರು ಬದಲಾಯಿಸಲಿಕ್ಕೆ ಖಂಡಿತ ರಾಮನಗರ ಜಿಲ್ಲೆ ಮತ್ತು ಇಡೀ ಕರ್ನಾಟಕದ ಜನ, ಇಡೀ ಭಾರತದ ಜನನು ಇದಕ್ಕೆ ಒಪ್ಪಲ್ಲ. ಇವತ್ತು ರಾಮನಗರ ಜಿಲ್ಲೆಯಲ್ಲೂ ಇವತ್ತು ಸಂಪೂರ್ಣ ಪ್ರತಿಭಟಿಸಲಿಕ್ಕೆ ರೆಡಿಯಾಗಿದ್ದಾರೆ. ಕುಮಾರಸ್ವಾಮಿ ಅವರು ಆ ವಿಚಾರದಲ್ಲಿ ಈಗ ನಿಲ್ವನು ಅವರು ಬಹಳ ಸ್ಪಷ್ಟವಾಗಿ, ಈಗ ಯಾಕಂದ್ರೆ ಹೊಸದಾಗಿ ಸ್ಟಾರ್ಟ್ ಆಗಿದೆ, ನಮ್ಮ ಅಧ್ಯಕ್ಷರು ಈಗಾಗಲೇ ವಿಜೇಂದ್ರ ಪ್ರಬಲವಾಗಿ ಇದನ್ನು ವಿರೋಧಿಸುವಂತ ಕೆಲಸಗಳನ್ನ ನಾವು ಗಟ್ಟಿಯಾಗಿ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಬ್ರ್ಯಾಂಡ್ ಇವ್ರ ರಾಮನಗರ ಬ್ರ್ಯಾಂಡ್ ನಡೆಯಲ್ಲ ಅಂತದ, ರಾಮನ್ ಬ್ರ್ಯಾಂಡ್ ಇಡೀ ದೇಶಕ್ಕೆ ಇದೆ. ರಾಮನ್ ಬ್ರ್ಯಾಂಡ್ಗಿಂತ ಇವ್ರದೇನು ದೊಡ್ಡ ಬ್ರ್ಯಾಂಡು ಬೆಂಗಳೂರಿಗೆ ಬರ್ಲಿಕ್ಕೆ ಸಾಧ್ಯ.